ಯಾರು ನೀಟಾಗಿ ಮಾತಾಡೋರು ಯಾರಾದ್ರು ಇದ್ದಾರಾ? ಯಾರು ಮಾತಾಡ್ತಾರೆ? ಶಿವನ್ ಮಾತಾಡ್ತಾನೆ. ಇವನು ಕ್ಲೀನಾಗಿ ಮಾತಾಡ್ತಾನೆ. ಇವನು ಕೆಳಗಡೆ ಕೂತಿರೋನು ಕ್ಲೀನಾಗಿ ಮಾಡಿಲ್ಲ. हो जाओ लगेज ಎಲ್ಲ ತಗೊಂಡ್ಬರ್ತಾರೆ. ಸೀಟ್ ಮಾಡ್ಕೊಡಪ್ಪ, ಮುಂದೆ ಸೀಟ್ ಮಾಡ್ಕೊಡು. ಅವ್ರಿಗೊಂದು ಒಳ್ಳೆ ಕೆಲಸ ಕೊಡು. ಬಾ ಸೀಟ್ ಬಂತು. ಬಾ ಸೀಟ್ ಇದೆ. ಬಾ ಸಂಗೀತದಲ್ಲಿ ಅಕ್ಕ ಮಾಡ್ತಾನೆ. ಎಲ್ಲ ಕೈ ಹಿಡಿ ಸುಮ್ಮನೆ ಬಗೋರ ಅಲ್ಪ. ಆದ್ರೆ ಈ ತರ ವ್ಯಕ್ತಿಗಳನ್ನ ನೋಡಿ ನನಗೆ ಬಹಳ ನೋವಾಗಿ ಬಹಳ ಸಲ ನಾನೇ ಒಂಥರ ದುಃಖನೂ ಪಟ್ಟಿದ್ದೀನಿ. ಇವ್ರು ಏನಾದ್ರೂ ಒಂದು ಒಳ್ಳೆ ರಕ್ಷಣೆ ಮಾಡಿ ಒಂದು ಸ್ಥಿತಿನೆಲ್ಲ ಅವ್ರು ಇದ್ ಮಾಡ್ಬೇಕು ಅಂತ ಬಹಳ ನಾನು ಇದ್ ಮಾಡ್ಕೊಂಡಾಗ ನನಗೆ ಆಟೋ ರಾಜು ಅವರು ಪರಿಚಯ ಆಯ್ತು. ಹೀಗೆ ನಮ್ಮ ನಂದು ಅವರ ಮುಖಾಂತರ ನನಗೆ ಹೀಗೆ ಪರಿಚಯ ಆಯ್ತು. ಆಗ್ಲಿಂದ ಅವ್ರದ ಕಾರ್ಯಕ್ರಮಗಳು ಅವ್ರು ಮಾಡ್ತಾ ಇರೋ ಸೇವೆಗಳನ್ನ ನಾನು ಬಹಳ ಹತ್ತಿರದಿಂದ ನೋಡಿದೆ. ಅಂದ್ರೆ ಯೂಟ್ಯೂಬ್ ಮತ್ತೆ ಆನ್ಲೈನ್ ಅಲ್ಲಿ ಎಲ್ಲ ಕಡೆ ನೋಡಿದೆ. ಇದ್ರ ಬಗ್ಗೆ ನಮ್ಮ ಟೌನ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಪಾಟೀಲ್ ಸಾಹೇಬ್ರ ಹತ್ರ ಮನವರಿಕೆ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ. ಅವರು ಬಹಳ ಉತ್ಸುಕದಿಂದ ಇದಕ್ಕೆ ಮಾಡುವ ಮೂರ್ತಿ ಆಯ್ತು, ನಾನು ಹೆಲ್ಪ್ ಆಗಿರ್ತೀನಿ ಅಂತ ಹೇಳಿದ್ರು. ಅವರೊಂದು ಇದ್ರ ಮೇಲೆ ನಾನು ಇದನ್ನ ಈ ಒಂದು ಕಾರ್ಯನ ನಮ್ಮ ಮಾಡೋದಕ್ಕೆ ಸಾಧ್ಯ ಆಯ್ತು. ಅದ್ರ ಜೊತೆಗೆ ನಮ್ಮ ಸೋಮಣ್ಣವ್ರ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಬಹಳ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಮ್ಮಿಂದಾನೇ ನಮ್ಮ ಕ್ಲಬ್ಬಿಂದಾನೇ ಮಾಡೋಣ ಅಂತ ಇದ್ ಮಾಡಿದ್ರು. ಅದರಿಂದ ನನಗೆ ಬಹಳ ಇದಾಯ್ತು. ಜಿಪಿ ಮೊಬೈಲ್ ಲೋಕೇಶ್ ಅವರು ಪ್ರತಿ ತಿಂಗಳು ಈ ಆಶ್ರಮಕ್ಕೋಸ್ಕರ ಅಂದ್ರೆ ನಮ್ಮ ಆಟೋ ರಾಜ ಅವರು ನಡೆಸ್ತಿರೋ ಭರವಸೆಯ ಮನೆಗೋಸ್ಕರ ಪ್ರತಿ ತಿಂಗಳು 5ನೇ ತಾರೀಕು ನನ್ನ ಇಲಾಖೆಯಿಂದ ನಾನು ರಜಾ ತಗೊಂಡು ಇವರ ಒಂದು ಆಶ್ರಮಕ್ಕೋಸ್ಕರ ಸೇವೆ ಮಾಡ್ತೀನಿ. ಅಂದ್ರೆ ಸೇವೆ ಮಾಡ್ತೀನಿ ಅಂತಂದ್ರೆ ನನ್ನ ಕಡೆಯಿಂದ ನನ್ನ ಸ್ನೇಹಿತರು ಮತ್ತೆ ಯಾರಾದ್ರೂ ಸಾರ್ವಜನಿಕರು ಏನಾದ್ರೂ ಐಟಮ್ ಕೊಟ್ರೆ ಅವ್ರು ಕೊಡೋಕಲ್ಲಿ ತಲುಪಿಸೋದಕ್ಕೆ ಕಷ್ಟ ಆದ್ರೆ ನನ್ನ ಕಡೆ ತಲುಪಿಸಿದ್ರೆ ನಾನು ಪ್ರತಿ ತಿಂಗಳು 5ನೇ ತಾರೀಕು ಅವ್ರು ಏನೇ ಕೊಟ್ಟರು ಸಾಮಾನ ತಗೊಂಡೋಗಿ ಆ ಭರವಸೆಯ ಮನೆಗೆ ತಲುಪಿಸಿ ಬರೋ ಒಂದು ಜವಾಬ್ದಾರಿಯನ್ನ ನಾನು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಮಾಡ್ತಾ ಇದ್ದೀನಿ. ಸ್ಥಳಗಳು ನಮ್ಮ ಜಿಪಿ ಮೊಬೈಲು ಡಿ ಕ್ರಾಸು ಅಲ್ಲಿರ್ತೀವಿ 1 ಅವರ್, ತಾಲೂಕು ಆಫೀಸ್ ಸರ್ಕಲ್ ಹತ್ರ 1 ಅವರ್ ಇರ್ತೀವಿ. ಈ ಸಮಯದಲ್ಲಿ ಯಾರಾದ್ರೂ ಫೋನ್ ಕಾಲ್ ಮಾಡಿ ಏನಾದ್ರೂ ನನ್ನ ಮಗಂದು ಬರ್ತಡೆ ಅಥವಾ ನಮ್ಮ ತಂದೆ ತಾಯಿ ನೆನಪಲ್ಲಿ ಅಥವಾ ಇನ್ನೇನೋ ಅವರ ಒಂದು ಇದ್ರಲ್ಲಿ ಬಂದು ಕೊಟ್ರೆ ನಾನು ಅದನ್ನ ಅವ್ರ ಆಶ್ರಮಕ್ಕೆ ಮುಗಿಸೋ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಈಗ ಈ ವಿಡಿಯೋ ತೋರಿಸ್ತಾ ಇದ್ದೀವಿ. ಇನ್ನೊಂದು ಲೋಕ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಇಷ್ಟವರೆಗೆ. ಇನ್ನೊಂದು ಹೊಸ ಲೋಕವನ್ನು ಈಗ ನೋಡ್ತೀರಾ. ಒಂದು 5 ನಿಮಿಷ 10 ನಿಮಿಷ ಒಳಗಡೆ ಹೊಸ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ.
ನಾನು ಏನು ಸಾಧನೆ ಮಾಡಿದ್ದೇವೆ ನನ್ನ ಇಟ್ಕೊಂಡು ಏನು ಮಾಡಿದ್ದಾರೆ ಅಂತ ನೀವೆಲ್ಲ ನೋಡ್ತೀರಾ. ಆಸ್ ಎ ಜಸ್ಟ್ ನಾನು ಒಂದು 3ನೇ ಕ್ಲಾಸ್ ಓದಿರುವ ಆಟೋ ರಿಕ್ಷಾ ಡ್ರೈವರ್. ಚಿಕ್ಕ ವಯಸ್ಸಲ್ಲಿ ಎಲ್ಲ ಕೆಟ್ಟ ಕೆಲಸ ಮಾಡಿ, ಎಲ್ಲ ಕ್ರಿಮಿನಲ್ ಕೆಲಸ ಮಾಡಿ ಓದಿಲ್ಲ. ಆದರೆ ನನಗೆ 2 ಡಾಕ್ಟರೇಟ್ ಇದೆ. ಆದರೆ ಡಾಕ್ಟರ್ ರಾಜ ಈಗ ನನ್ನನ್ನು ನೋಡಿ ಸುಮಾರು ಜನಕ್ಕೆ ಸ್ಫೂರ್ತಿ ಆಗಿದೆ. ನಾನು ನಿಂತರ ಮಾಡಬೇಕು ಸರ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆಮೇಲೆ ಯಾವುದಾದ್ರು ಉತ್ತರ ಕೊಟ್ಟು ಕೇಳಿದ್ರೆ ನಾನು ಕೊಡ್ತೀನಿ ಪುಸ್ತಕ. ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಬಿಡುಗಡೆ. ವಿದ್ಯಾಭ್ಯಾಸವಿಲ್ಲದ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಅತ್ಯಂತ ಆದರದಿಂದ ಗೌರವಿಸಿದೆ. ಇವೆಲ್ಲ ಇವರ ನಿಸ್ವಾರ್ಥವಾದ ಸೇವೆಗೆ ದಕ್ಕಿದ ಬಹುಮಾನ. ಆಗಿರುವ ಬಿರುದುಗಳಿಗೂ ಪ್ರಶಂಸೆಗಳಿಗೂ ಲೆಕ್ಕವೇ ಇಲ್ಲ. CNN IBN ಬಿರುದು ರಿಯಲ್ ಹೀರೋಗಾಗಿ ಶ್ರೀ ಮುಖೇಶ್ ಅಂಬಾನಿ ಅವರಿಂದ, ಕರ್ನಾಟಕ ಗವರ್ನರ್ ಅವರಿಂದ ಬಹು ಉತ್ತಮ ಸಮಾಜ ಸೇವಕ ಬಿರುದನ್ನು 2 ಬಾರಿ, ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಬಿರುದು. ವಿದ್ಯಾಭ್ಯಾಸವಿಲ್ಲದ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಅತ್ಯಂತ ಆದರದಿಂದ ಗೌರವಿಸಿದೆ. ಇವೆಲ್ಲ ಇವರ ನಿಸ್ವಾರ್ಥವಾದ ಸೇವೆಗೆ ದಕ್ಕಿದ ಬಹುಮಾನಗಳು. ವಿನಾಶದ ಅಂಚಿನಲ್ಲಿ ಇರುವುದರಿಂದ ಬೀದಿಗೆ ನೂಕಲ್ಪಟ್ಟ ಮನುಷ್ಯ ಪರಿಹಿಡಿಯೇ ಈ ಪಾಪದ ಮನುಷ್ಯರು. ಹುಟ್ಟುವಾಗಲೇ ತಮ್ಮ ಭವಿಷ್ಯ ಹೀಗೆಯೇ ಇರುತ್ತದೆ ಎಂದು ಇವರು ಯೋಚಿಸಿ ನೋಡಿರುವರೆ? ಯೋಚಿಸಿ ನೋಡಿ. ಬಂಧುಗಳು, ಬಳಗ, ಸ್ನೇಹಿತರು ಎಂದು ಎಲ್ಲರಿಂದಲೂ ಇವರು ನಿರಾಕರಿಸಲ್ಪಟ್ಟು ಪ್ರೀತಿಯನ್ನು ಒಂದು ಪದದ ಬೇರಿನಿಂದಲೇ ಇವರಿಂದ ನಾವು ಕಿತ್ತು ಹಾಕಿರುವುದರಿಂದಲೇ ಬೀದಿ ಬೀದಿಗಳಲ್ಲಿ ಬಿದ್ದಿದ್ದಾರೆ ಈ ಉದುರಿದ ಮನುಷ್ಯ ಜೀವಿಗಳು. ಆದರೆ ಹೀಗೆ ಬಿದ್ದಿರುವ, ಸವಿದು ಹೋಗಿರುವ ಮನುಷ್ಯರನ್ನು ಹುಡುಕಿ ಹೋಗಿ ಪ್ರತಿಕ್ಷಣ ಪ್ರತಿದಿನ ಇವನಿಗಾಗಿಯೇ ದುಡಿಯುತ್ತಿರುವವರೇ ಆಟೋ ರಾಜ. ಈ ವ್ಯಕ್ತಿ ಕುಷ್ಠರೋಗ ಬಂದು ಬಡವಾಗಿರುವುದರಿಂದ ಮನುಷ್ಯ ಮುಟ್ಟುವುದಕ್ಕೆ ಹಿಂಜರಿಯುತ್ತಿದ್ದ. ಆದರೆ ಆಟೋ ರಾಜ ಇವರನ್ನು ಮುಟ್ಟಿ ಎತ್ತಿಕೊಂಡು ಬಡವಾದ ಈ ಮನುಷ್ಯನಿಗೆ ಉಸಿರು ಜಲವನ್ನು ನೀಡಿ ಬದುಕಿಸಿದರು. ಹೀಗಿರುವ ಮನುಷ್ಯರನ್ನು ಹುಡುಕಿ ಇವರು ಅಲೆಯುತ್ತಿರುವುದು ಒಂದು ಕಡೆಯಿದ್ದರೂ ಸರ್ಕಾರವು ಇವರನ್ನು ಹುಡುಕಿ ಈ ರೀತಿಯ ಮನುಷ್ಯರನ್ನು ಕಳುಹಿಸುತ್ತದೆ ಎಂಬುದು ಇವರ ನಿಸ್ವಾರ್ಥವಾದ ಪ್ರೀತಿಗೆ ಸಿಕ್ಕಿದ ಅಂಗೀಕಾರವೆಂದೇ ಹೇಳಬೇಕು. ಕೈಗಳಲ್ಲಿ ತನ್ನನ್ನೊಂದು ಮಗುವಿನಂತೆ ಎತ್ತಿ ಬರುವ ಆಟೋ ರಾಜನನ್ನು ನೋಡಿ ಏನೋ ಹೇಳಬೇಕೆಂದು ನೆನೆದ ಆ ಹೆಣ್ಣಿನ ಧ್ವನಿ ಗಾಳಿಯಲ್ಲಿ ಲೀನವಾದರೂ ಅವರು ಹೇಳಲು ನೆನೆದದ್ದು ತನ್ನ ಕೊನೆಯ ಕ್ಷಣದ ಧನ್ಯವಾದ ಎಂಬುದನ್ನು ಅವರ ಕಂಗಳು ಹೇಳದೆಯೇ ತಿಳಿಸುತ್ತದೆ. ಆಂಬ್ಯುಲೆನ್ಸ್ ಮೂಲಕ ಆರಕ್ಷಕರ ಮೂಲಕವೂ ಹಲವು ಸಂಘ ಸಂಸ್ಥೆಗಳು, ಹಲವಾರು ಗುಂಪುಗಳು ಎಂದು ಕಡಲನ್ನು ಅರಸಿ ಬರುವ ನದಿಯಂತೆ ಇವರ ವಿಶ್ವಾಸ ಗೃಹಕ್ಕೆ ಸಂಗಮವಾಗುತ್ತಿದ್ದಾರೆ. ಅಸ್ತಮಾವನ್ನು ನೋಡುತ್ತಾ ಸಾಗುವ ಹಲವು ಮನುಷ್ಯರಿಗೆ ಉದಯದ ದಾರಿ ತೋರಿಸಿ ದುಡಿಯುವ ದೈವ ಸೇವಕ
ರಾಜ ಮತ್ತು ಅವರ ತಂಡದವರು. ಪ್ರೀತಿ ಎನ್ನುವ ಮಾತನ್ನು ನಾವು ಹೇಳಿದ್ದೇವೆ, ಕೇಳಿದ್ದೇವೆ. ಆದರೆ ಆ ಶಬ್ದವನ್ನು ನಿಜವಾಗಿಯೂ ಕಂಡಿದ್ದೀವಾ? ಆಟೋ ರಾಜ ಅವರ ಸ್ಥಳದಲ್ಲಿ ಪ್ರೀತಿಯನ್ನು ತೋರುವ ಮನುಷ್ಯರು ಜೀವಂತ ಉದಾಹರಣೆಗಳಾಗಿ ಕಣ್ಣೆದುರೇ ಪ್ರೀತಿ ಎಂಬ ಶಬ್ದ ನಡೆದಾಡುತ್ತಿರುವುದನ್ನು ಪ್ರತಿದಿನ ಕಾಣಬಹುದು. ಈ ಉನ್ನತವಾದ ಸೇವೆ ತನ್ನ ನಂತರವೂ ನಿರಂತರವಾಗಿ ಸಾಗುತ್ತಿರಬೇಕು ಎಂಬ ದೂರಾಲೋಚನೆಯಿಂದ ತನ್ನ ಸಂಗಾತಿ, ಮಕ್ಕಳು, ಸಹಾಯಕರು, ಸ್ನೇಹಿತರು ಎಂದು ಎಲ್ಲರನ್ನೂ ಈ ತ್ಯಾಗದ ಕೆಲಸದಲ್ಲಿ ಈಡಾಗಿಸಿ ಅವರ ಮೂಲಕ ಹೊಸ ಇತಿಹಾಸವನ್ನು ಬರೆಯುತ್ತಿದ್ದಾರೆ ಆಟೋ ರಾಜ. ಇವರ ಹೆಸರು ಶ್ರೀನಿವಾಸನ್. ವಾಣಿಯಂಬಾಡಿಗೆ ಸೇರಿದ ಇವರು ಒಬ್ಬ ಮಾನಸಿಕ ರೋಗಿ. ಮಾರುಕಟ್ಟೆ, ರಸ್ತೆಯಲ್ಲಿ, ಬೀದಿ ಬೀದಿಗಳಲ್ಲಿ ಸುತ್ತುತ್ತಾ ಅಲ್ಲಿ ಬರುವವರನ್ನೆಲ್ಲ ಹೆದರಿಸಿ ಹಲವರ ಗೇಲಿ ಮಾತುಗಳಿಂದ ತಾನು ಮಾನಸಿಕ ಖಿನ್ನತೆಯಿಂದ ಬಾಳುತ್ತಿದ್ದರೂ ತನ್ನ ಬೆರಳುಗಳ ನಡುವೆ ಮರೆಯಾಗುವಷ್ಟರ ಮಟ್ಟಿಗೆ ಉಗುರುಗಳು ಚರ್ಮದಲ್ಲಿ ಸೇರಿ ಹೋಗಿ ಅದರಿಂದಾಗಿ ಕೈಬೆರಳುಗಳು ಬಾಧಿಸಲ್ಪಟ್ಟ ನೋವಿನಿಂದ ನರಳುತ್ತಿದ್ದ ಇವರು ಕುಡಿಯಲು ಚಹಾ ಕೇಳಿದ ಚಹಾ ಅಂಗಡಿಯಲ್ಲಿ ಇವರ ಮೇಲೆ ಬಿಸಿಯಾದ ನೀರನ್ನು ಚೆಲ್ಲಿದ ಅದರ ಗುರುತೆ ಇವರ ಎದೆಯಲ್ಲಿ ಕಾಣುತ್ತಿರುವ ಈ ಗಾಯ. ಇಂದು ಶಾಸ್ತ್ರಬದ್ಧ ಚಿಕಿತ್ಸೆಗೊಳಗಾಗಿ ಸರಾಸರಿ ಮನುಷ್ಯರಾಗಿ ಬದಲಾಗಿ ನಿಂತಿದ್ದಾರೆ. ಮೈಸೂರಿಗೆ ಸೇರಿದ್ದ ಇನ್ನೊಬ್ಬರ ಸ್ಥಿತಿ ಏನು ಗೊತ್ತೇ? ಒಡಲ ತುಂಬಾ ಬಳೆಗಳು, ಉಂಗುರ, ತಗಡುಗಳು, ಕೈಗಳಲ್ಲಿ ತಾಯಿತ, ಜನನಾಂಗಗಳ ಸುತ್ತ ಕಂಬಿಗಳನ್ನು ಹೊತ್ತು ತಿರುಗುತ್ತಿದ್ದ ಇವರು ಅದರಲ್ಲಿ ಶಕ್ತಿ ಇದೆ ಎನ್ನುತ್ತಾ ಮೂಢನಂಬಿಕೆಯಿಂದ ತನ್ನ ಮನಸ್ಸು, ದೇಹಗಳನ್ನ ಮುಚ್ಚಿಕೊಂಡಿದ್ದರು. ಆಟೋ ರಾಜನ ಪ್ರೀತಿಯ ಹಿಡಿತಕ್ಕೆ ಸಿಕ್ಕಿದ ಇವರಿಗೆ ಚಿಕಿತ್ಸೆ ಆರಂಭವಾಯಿತು. ಸರಿಯಾದ ಚಿಕಿತ್ಸೆಯ ನಂತರ ಗುಣವಾದರು. ಇಂದು ಇವರನ್ನು ನೋಡುವಾಗ ನಿಜವಾದ ಪ್ರೀತಿಯ ಶಕ್ತಿಯ ಮುಂದೆ ನೋವುಗಳು ಏನೇನು ಅಲ್ಲ ಎಂಬುದನ್ನು ತನ್ನ ಜೀವನದಲ್ಲಿ ಇವರು ಅರ್ಥೈಸಿಕೊಂಡಿದ್ದಾರೆ ಎಂದರಿವಾಗುತ್ತದೆ. ವಯಸ್ಸಾದ ನಂತರ ತಮ್ಮ ಹಕ್ಕುಗಳ ಬಗ್ಗೆ ಮಾತನಾಡಲು ವಯಸ್ಸಾದವರಿಗೆ ಅವಕಾಶವಿಲ್ಲ. ಹಾಗೆ ಮಾತನಾಡಿದ ಕಾರಣಕ್ಕೆ ಮಕ್ಕಳಿಂದ ಬೀದಿಗೆ ನೂಕಲ್ಪಟ್ಟು ಅಲೆಯುತ್ತಿದ್ದವರನ್ನು ಹಲವು ದಿನಗಳು ದೇಹವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಅವಕಾಶವಾಗದೇ ಇದ್ದ ಕಾರಣದಿಂದ ಸೊಂಟದಲ್ಲಿ ಏರ್ಪಟ್ಟ ಹುಣ್ಣು ಇವರಿಗೆ ಆಳವಾಗಿ ನಿಂತಿತು. ಆಟೋ ರಾಜ ಮತ್ತು ಅವರ ತಂಡದವರು ಪ್ರೀತಿಯಿಂದ, ಮಮತೆಯಿಂದ, ಆದರದಿಂದ ಈ ನೆಮ್ಮದಿಯ ಜೀವನವನ್ನು ಅವರಿಗೆ ನೀಡಿದ್ದಾರೆ. ಚೆನ್ನೈಗೆ ಸೇರಿದವರು ಸಲೋಮೆ. ಇವರಿಗೆ ಹೊಟ್ಟೆಯಲ್ಲಿ ಗಡ್ಡೆ. ಈ ಗಡ್ಡೆಯನ್ನು ಎತ್ತಿ ಹೊತ್ತುಕೊಂಡು 13 ವರ್ಷಗಳಿಂದ ಅಲೆಯುತ್ತಿದ್ದರು. ಈ ಸಂದರ್ಭದಲ್ಲಿ ದೂರದರ್ಶನದಲ್ಲಿ ಆಟೋ ರಾಜ ಅವರ ಒಂದು ಕಾರ್ಯಕ್ರಮವನ್ನು ನೋಡಿ ನೇರವಾಗಿ ಬೆಂಗಳೂರಿಗೆ ಬಂದುಬಿಟ್ಟರು. ನನ್ನ ಉಸಿರು ಕೊನೆಯದಾಗಿ ಇಲ್ಲಿಯೇ ಹೋಗಲಿ, ನೀವೇ ನನ್ನ ಸಂಸ್ಕಾರ ಮಾಡು ಎಂದು ಆಟೋ ರಾಜ ಅವರ ಬಳಿ ಆಶ್ರಯ ಪಡೆದರು. ಆಟೋ ರಾಜ ಇವರ ಚಿಕಿತ್ಸೆಗೆ ಏರ್ಪಾಡು ಮಾಡಿದರು. ಬೆಂಗಳೂರಿನಲ್ಲಿರುವ ರಾಮಯ್ಯ ಆಸ್ಪತ್ರೆಯಲ್ಲಿ ಸೇರಿಸಲ್ಪಡುತ್ತಾರೆ. ಆದರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಗಿದು ಈಗ ಆರೋಗ್ಯವಾಗಿದ್ದಾರೆ. ಅದರ ತೂಕ ಎಷ್ಟು ಗೊತ್ತೇ? 56 ಕಿಲೋ. ಈ ಗಡ್ಡೆಯನ್ನು ಮರಣವನ್ನು ಸ್ಪರ್ಶಿಸಿ ಬಂದಿರುವ ಇವರಿಗೆ ಈಗ ನಡೆಯುವಾಗ ಹಾರುವಂತಹ ಭಾವನೆ ಮೂಡುವುದೆಂದು ಹೇಳುತ್ತಾರೆ. ಮರಣವೆಂಬುದು ಇಲ್ಲಿ ಸರ್ವೇ ಸಾಮಾನ್ಯವಾದ ಸಂಗತಿ.
ಇಲ್ಲಿ ಬರುವವರ ಕೊನೆಯ ಆಸೆಗಳು ಪೂರ್ಣ ಮನಸ್ಸಿನಿಂದ ನೆರವೇರಿಸಲ್ಪಡುತ್ತವೆ. ಇಲ್ಲಿಗೆ ಬಂದು ತಮ್ಮ ಕಡೆಯ ಹನಿ ನೀರನ್ನು ಮನಃಶಾಂತಿಯಿಂದ ಸೇವಿಸಿ ಮಳೆಯಾಗುವ ಮನುಷ್ಯರು ಅನಾಥರಾಗಿ ಬದುಕು ಸವಿಸಿದರೂ ಬಂಧುಗಳೊಂದಿಗೆ ಕೊನೆಯಾಗುತ್ತಾರೆ. ಇವರಿಗೆ ಸಂತೋಷವೆಂದರೆ ಹಾಡು ಕುಣಿತ ಎಂದಿರುವುದು. ಇವೆಲ್ಲವನ್ನು ತನ್ನ ಮುಖ್ಯ ಕರ್ತವ್ಯವೆಂದು ಭಾವಿಸಿ ಇದು ನನ್ನ ದೇಶ, ಇವರೆಲ್ಲರೂ ನನ್ನ ಜನ, ಇದನ್ನು ಮಾಡುವುದು ನನ್ನ ಜವಾಬ್ದಾರಿ ಎಂದು ನಿರಂತರವಾಗಿ ಕೆಲಸ ಮಾಡುತ್ತಿರುವ ಆಟೋ ರಾಜ ಅವರ ಉನ್ನತವಾದ ಈ ಲಕ್ಷ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣವೇ? It's my responsibility. Kindly come and join with me. We will make a difference in their lives. ಇವರ ಅನುದಿನದ ಅಗತ್ಯ